ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DS ನಂದ್ಯಾಳ್ ಸರ್. ದ್ರೋಣ ನವೋದಯ ಅಕಾಡೆಮಿ ಹಿರೇಹೆಮ್ಮಿಗನೂರಿಂದ ತಾಲೂಕು ಹೊಳಲ್ಕೆರೆ ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆಯಿಂದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ವಿಡಿಯೋದ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2026 ಇದೇ ತಿಂಗಳು 29/3/2026 ಅಂದರೆ ರವಿವಾರ ದಿವಸ, ಈಗ ಬರುವ ರವಿವಾರ ದಿವಸ ವಿಶೇಷವಾಗಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮನ್ನು ಮಾಡ್ತಾ ಇದ್ದೇವೆ. ಎಲ್ಲಿ ಸ್ಥಳ ಅಂತ ಕೇಳಿದರೆ ಹಿರೇಹೆಮ್ಮಿಗನೂರಲ್ಲಿ, ಅಂದರೆ ಹೊಳಲ್ಕೆರೆ ತಾಲೂಕಿನ ಹಿರೇಹೆಮ್ಮಿಗನೂರು. ಇದು ಚಿಕ್ಕಜಾಜೂರು ಗ್ರಾಮದಿಂದ ಒಂದು 10 ಕಿಲೋಮೀಟರ್ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಮತ್ತು ಸಂತೆಬೆನ್ನೂರು ಭಾಗದಿಂದ ಒಂದು 7ರಿಂದ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಇದು ಒಂದು ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ರಾಂಪುರದ ವಿಶೇಷವಾಗಿರ್ತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಉಪಶಾಖೆಯಾಗಿದೆ. ಆದ್ದರಿಂದ ಇಲ್ಲೇ 22ನೇ ತಾರೀಕು ಎಕ್ಸಾಮನ್ನು ಬರೆದಂಥವರು ಸಹ ಅಲ್ಲಿ ಇನ್ನೊಂದು ಸಾರಿ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶವಿದೆ. ಇನ್ ಕೇಸ್ ಇಲ್ಲಿ ಸೆಲೆಕ್ಷನ್ ಆಗಿಲ್ಲ ಅಂದ್ರೂ ಸಹಿತವಾಗಿ ಅವರು ಮತ್ತೊಂದು ಸಾರಿ ಟ್ರೈ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಆದ್ದರಿಂದ ಎಲ್ಲ ಪಾಲಕವೃಂದದವರು ಇದರ ಒಂದು ಸದುಪಯೋಗವನ್ನು ತೆಗೆದುಕೊಳ್ಳೋದು ಬಹಳಷ್ಟು ಮುಖ್ಯ ಆಗಿರ್ತಕ್ಕಂಥದ್ದು. ಈ ಒಂದು ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ದ್ರೋಣ ಟ್ಯಾಲೆಂಟ್ ಅವಾರ್ಡಿನ ಬಹುಮಾನದ ಒಟ್ಟು ಮೊತ್ತ 11 ಲಕ್ಷ ರೂಗಳವರೆಗೆ ನಾವು ಪ್ರೈಸಸ್ಗಳನ್ನು ನೀಡ್ತಾ ಇದ್ದೀವಿ. ಇದನ್ನ ಬಹುಮಾನ ಅನ್ನೋದಕ್ಕಿಂತಲೂ ಶಿಷ್ಯ ವೇತನ ಅಂತ ನಾವು ಇದನ್ನ ಕರಿಬಹುದು. ಓಕೆ, ಈ ಒಂದು ಎಕ್ಸಾಮ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಅನ್ನ ತೆಗೆದುಕೊಂಡಂತ ಮಕ್ಕಳಿಗೆ ಏನೇನು ಪ್ರೈಸ್ ಇರುತ್ತೆ ಅಂತ ನೋಡೋದಾಗಿತ್ತು ಅಂತಂದ್ರೆ, ಪ್ರಥಮ ಬಹುಮಾನವಾಗಿ ನಾವು 50,000 ರೂಪಾಯಿಗಳನ್ನ ಫಸ್ಟ್ ಪ್ರೈಸ್ ಅಂತ ಆ ಮಕ್ಕಳಿಗೆ ಕೊಡ್ತಾ ಹೋಗ್ತೀವಿ. ದ್ವಿತೀಯ ಬಹುಮಾನ 40,000 ರೂಪಾಯಿ, ತೃತೀಯ ಬಹುಮಾನ 30,000, ಚತುರ್ಥ ಬಹುಮಾನ ಅಂದ್ರೆ 4ನೇ ಪ್ರೈಸ್ ಅನ್ನ 20,000, 5ನೇ ಪ್ರೈಸ್ ಅನ್ನು 10,000 ರೂಪಾಯಿನ ಪ್ರೈಸಸ್ ಆಗಿ ಕೊಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಪ್ರಥಮ ಬಹುಮಾನದಲ್ಲಿ 50,000 ರೂಪಾಯಿಗಳನ್ನು ನಾವು ಕೊಡ್ತೇವೆ. ಅದರಲ್ಲಿ 5,000 ರೂಪಾಯಿನ ನಗದು ಬಹುಮಾನವಾಗಿ ಕೊಡ್ತೀವಿ ಮತ್ತು 45,000 ರೂಪಾಯಿಗಳನ್ನ ಶಿಷ್ಯ ವೇತನ ರೂಪದಲ್ಲಿ ನೀಡಲಾಗುತ್ತೆ. ಅದಾದ ಮೇಲೆ ಎರಡನೇ ಬಹುಮಾನ 40,000, ಇದರಲ್ಲಿ 4,000 ರೂಪಾಯಿ ಕ್ಯಾಶ್ ಪ್ರೈಸ್ ಅಂತ ಕೊಡ್ತೀವಿ. ಅದಾದ ಮೇಲೆ 36,000 ರುಪೀಸ್ ಏನಾಗಿರುತ್ತೆ ನಿಮಗೆ ಶಿಷ್ಯ ವೇತನ ಅಂತ ಕೊಡಲಾಗುತ್ತೆ. ಮೂರನೇ ಬಹುಮಾನ ಅಂತ 30,000 ರೂಪಾಯಿದಲ್ಲಿ 3,000 ರೂಪಾಯಿಗಳನ್ನ ಕ್ಯಾಶ್ ಪ್ರೈಸ್ ಕೊಟ್ಟು 27,000 ರೂಪಾಯಿಗಳನ್ನ ನಾವು ಶಿಷ್ಯ ವೇತನ ಅಂತ ಕೊಡ್ತೀವಿ. ಫೋರ್ತ್ ಪ್ರೈಸ್ ಅಲ್ಲಿ 20,000 ರೂಪಾಯಿ, 20,000 ರೂಪಾಯಿದಲ್ಲಿ 2,000 ರೂಪಾಯಿ ನಿಮಗೆ ಶಿಷ್ಯ ವೇತನ ಅಂತ ಕೊಟ್ಟು 18,000 ರೂಪಾಯಿಗಳನ್ನ 2,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಟ್ಟು 18,000 ರೂಪಾಯಿಗಳನ್ನ ಶಿಷ್ಯ ವೇತನ ಅಂತ ಕೊಡ್ತೀವಿ. ಇನ್ನು 5ನೇ ಬಹುಮಾನದಲ್ಲಿ ಏನು ಕೊಡ್ತೀವಿ ಅಂತಂದ್ರೆ 10,000 ರೂಪಾಯಿ. 10,000 ರೂಪಾಯಿದಲ್ಲಿ 1,000 ರೂಪಾಯಿ ಮಗುಗೆ ಅವತ್ತೇ ಕ್ಯಾಶ್ ಪ್ರೈಸ್ ಸಿಗುತ್ತೆ ಮತ್ತು ಉಳಿದ 9,000 ರೂಪಾಯಿ ಶಿಷ್ಯ ವೇತನವನ್ನು ನೀಡಬೇಕಾಗುತ್ತೆ. ನಾವು ಇದಿಷ್ಟು ಒಂದು ಪ್ರೈಸಸ್ ಬಗ್ಗೆ ಇರುವಂಥದ್ದು. ಇದಲ್ಲದೆ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಒಂದು ಮೋಟಿವೇಶನ್ ಆಗಿ, ಅಂದರೆ ವಿಶೇಷವಾಗಿರ್ತಕ್ಕಂಥ ಫಸ್ಟ್ ಪ್ರೈಸ್ ತೊಗೊಂಡಂತ ಒಂದು ಮಗುವಿಗೆ ಯಾರು ಫಸ್ಟ್ ಪ್ರೈಸ್ ಬರ್ತಾರಲ್ಲ ಅವ್ರಿಗೆ ಅವತ್ತಿನ ದಿವಸ 5,000 ಕ್ಯಾಶ್ ಪ್ರೈಸ್ ಮತ್ತು 45,000 ರೂಪಾಯಿ ಶಿಷ್ಯ ವೇತನ ಜೊತೆಗೆ ಒಂದು ಸೈಕಲ್ ಅನ್ನು ಕೂಡ ಆ ಮಗುವಿಗೆ ಅಂದೇ ಒಂದು ಪರೀಕ್ಷಾ ದಿನದಂದೇ ಕೊಡಲಾಗುತ್ತೆ. ಇದೆಲ್ಲವೂ ಸಹಿತವಾಗಿ ಯಾರು ಒಂದು ಎಕ್ಸಾಮ್ ಅನ್ನ ಬರೀತಾರೆ, ಯಾರು ಎಕ್ಸಾಮ್ ಅನ್ನ ಬರೀಬಹುದು, ಪ್ರಸ್ತುತ 3 ಮತ್ತು 4ನೇ ಕ್ಲಾಸ್ ಓದ್ತಕ್ಕಂಥ ಮಕ್ಕಳು ಈ ಪರೀಕ್ಷೆಯನ್ನ ಬರೀಬಹುದು. ಪರೀಕ್ಷೆಯನ್ನ ಬರೆದು ಅತ್ಯುನ್ನತ ಶ್ರೇಣಿಯಲ್ಲಿ ಮಕ್ಕಳು ರ್ಯಾಂಕ್ ತೆಗೆದುಕೊಂಡ್ರೆ ಅವ್ರಿಗೆ ಶಿಷ್ಯ ವೇತನ ಸಿಗುತ್ತೆ. ಇದಲ್ಲದೆಯೂ ಸಹ ಇದೇನು 5 ಪ್ರೈಸಸ್ಗಳನ್ನು ಕೊಡ್ತೀವಿ, ಇದಲ್ಲದೆಯೂ ಸಹಿತವಾಗಿ 20 ಮಕ್ಕಳಿಗೆ ವಿಶೇಷವಾದ ಪ್ರೈಸ್ ಅನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಏನದು 20 ಮಕ್ಕಳಿಗೆ ಅಂದ್ರೆ, 50 ಮಾರ್ಕ್ಸಿನ ಒಂದು ಟೆಸ್ಟ್ ಅಲ್ಲಿ 48 ಮತ್ತು ಅಧಿಕ ಅಂಕಗಳನ್ನ ಯಾವ್ದಾದ್ರು ಮಕ್ಕಳು ತೆಗೆದುಕೊಂಡ್ರೆ ಆ ಮಕ್ಕಳ 100% ಫೀಸ್ ಅನ್ನ 20 ಮಕ್ಕಳವರೆಗೆ, ಮ್ಯಾಕ್ಸಿಮಮ್ 20 ಮಕ್ಕಳವರೆಗೆ 100% ಅವ್ರು 1 ರೂಪಾಯಿನೂ ಫೀಸ್ ಕಟ್ಟೋದಿಲ್ಲ. ಅವ್ರಿಗೆ ವರ್ಷ ಪೂರ್ತಿ ನವೋದಯ ಕೋಚಿಂಗ್, ಸೈನಿಕ ಕೋಚಿಂಗ್ ಅನ್ನು ಕೊಟ್ಟು ಆ ಮಕ್ಕಳಿಗೆ ನವೋದಯ ಶಾಲೆಗೆ ಕಳಿಸುವ ವ್ಯವಸ್ಥೆಯನ್ನ, ಸೈನಿಕ ಶಾಲೆಗೆ ಕಳಿಸುವ ವ್ಯವಸ್ಥೆಯನ್ನ ನಮ್ಮ ಸಂಸ್ಥೆ ಮಾಡುತ್ತೆ. ಅದಲ್ಲದೆ ಆ 20 ಮಕ್ಕಳಿಗೆ ಸಂಪೂರ್ಣ ಎಜುಕೇಶನ್ ಅಲ್ಲಿ ರಿಯಾಯಿತಿ ಕೊಡೋದು ಅಲ್ಲದೆ ಆ 20 ಜನಕ್ಕೂ ಸಹಿತವಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಸೈಕಲ್ ಅನ್ನು ಸಹಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಲಾಗುತ್ತೆ. ಇದು ಮಕ್ಕಳನ್ನ ವಿಶೇಷವಾಗಿ ಉತ್ತೇಜಿಸಲಿಕ್ಕೆ, ಅಂದ್ರೆ ಅವರನ್ನ ಅತ್ಯುತ್ತಮವಾದ ಶಿಕ್ಷಣವನ್ನ ಕೊಡ್ಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದ್ದು, ಹೆಚ್ಚು ಒಂದು ಸಂಖ್ಯೆಯಲ್ಲಿ ಎಲ್ಲ ಒಂದು ಜನಸಂಖ್ಯೆ ಇಲ್ಲಿ ಪಾಲ್ಗೊಂಡ್ರೆ ಅತ್ಯುತ್ತಮವಾದ ರೀತಿಯಲ್ಲಿ ಅಂಕಗಳನ್ನ ಪಡೆದರೆ ಅವರು 100ಕ್ಕೆ 100ರಷ್ಟು ನವೋದಯ ಸೈನಿಕ ಸೆಲೆಕ್ಷನ್ ಆಗ್ಲಿಕ್ಕೆ ಸಾಧ್ಯತೆ ಆಗುವಂಥದ್ದು. ಹಾಗಾದ್ರೆ ಪರೀಕ್ಷಾ ದಿನಾಂಕ ಎಂದು 29/3/2026 ಭಾನುವಾರ ದಿವಸ. ಪರೀಕ್ಷಾ ಸ್ಥಳ ಎಲ್ಲಿ ಅಂತಂದ್ರೆ, ಪರೀಕ್ಷಾ ಸ್ಥಳ ಹಿರೇಹೆಮ್ಮಿಗನೂರು.
ಎಲ್ಲಿ ಬರುತ್ತೆ ಹಿರೇಹೆಮ್ಮಿಗನೂರು ಅಂತಂದ್ರೆ ಹೊಳಲ್ಕೆರೆ ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ. ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರ್ ಹತ್ರ, ಅಂದ್ರೆ ಚಿಕ್ಕಜಾಜೂರಿಂದ ಒಂದು 10 ಕಿಲೋಮೀಟರ್ ಇದೆ. ಚಿಕ್ಕಜಾಜೂರ್ಗೆ ಟ್ರೈನ್ ವ್ಯವಸ್ಥೆ ಇದ್ದು ಟ್ರೈನಿಗೆ ಬರೋರಾದ್ರೂ ಬರ್ಬೋದು, ಅಥವಾ ನೀವು ನೇರವಾಗಿ ಬಸ್ಸಿಗೆ ಬರ್ಬೋದು, ಓನ್ ವೆಹಿಕಲ್ ತಗೊಂಡಾದ್ರೂ ಬರ್ಬೋದು. ಚಿಕ್ಕಜಾಜೂರ್ ಮಾರ್ಗವಾಗಿ ಬಂದರೆ ಅಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಅಥವಾ ಈ ಮಾರ್ಗದಿಂದ ಯಾವ ಮಾರ್ಗ ಸಂತೆಬೆನ್ನೂರಿನಿಂದ ಬಂದರೆ ಒಂದು 7ರಿಂದ 8 ಕಿಲೋಮೀಟರ್ ನೀವು ಆ ಊರನ್ನ ತಲುಪ್ತೀರಿ. ತುಂಬಾ ಸುಸಜ್ಜಿತವಾಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆಗೆ ಹೇಳಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಟ್ಟಡದಲ್ಲಿ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ನ ಉಪಶಾಖೆಯನ್ನು ನಾವಲ್ಲಿ ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಎಲ್ಲರೂ ಈ ಒಂದು ಕೋಚಿಂಗ್ ಅಲ್ಲಿ ಒಂದು ಎಕ್ಸಾಮ್ಗೆ ಜಾಯಿನ್ ಆಗ್ರಿ. ಎಲ್ಲ ಕಟ್ಟಡವನ್ನು ನೋಡಿದಂಗೆ ಆಗುತ್ತೆ ಮತ್ತು ನಿಮ್ಮ ಮಕ್ಕಳ ಸುರಕ್ಷತೆಗೆ ಏನು ಬೇಕೋ ಎಲ್ಲ ಸಂಪೂರ್ಣ ವ್ಯವಸ್ಥೆಯನ್ನು ಕೂಡ ನಾವಲ್ಲಿ ಮಾಡಿದ್ದೇವೆ. ಅದಲ್ಲದೆ ಶಾಲಾ TCಯ ಸಹಿತವಾಗಿ ನೀವು ಅಲ್ಲಿ ಕೋಚಿಂಗ್ ಅನ್ನ ಮಕ್ಕಳಿಗೆ ಮಾಡಬಹುದು. ಅಂದ್ರೆ ಶಾಲೆಯೂ ಇರುತ್ತೆ ಅಲ್ಲೇ, ಪ್ಲಸ್ ಅದ್ರ ಜೊತೆಗೆ ಕೋಚಿಂಗ್ ಕೂಡ ಇರುತ್ತೆ. ಎರಡನ್ನೂ ಕೂಡ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ಒಂದ್ ಕಡೆ TC ಇಟ್ಟು ಮತ್ತೊಂದ್ ಕಡೆ ಮಗುನ ಓದಿಸ್ಬೇಕು, ಯಾವುದೂ ಗೊಂದಲಕ್ಕೆ ಅವಕಾಶ ಇಲ್ಲದೆ ನೀವು ವಿತ್ TCನೇ ಅಲ್ಲಿ ಕೋಚಿಂಗ್ ಅನ್ನ ತೆಗೆದುಕೊಳ್ಳಬಹುದು. ಓಕೆ, ಈ ಒಂದು ಪರೀಕ್ಷೆಯನ್ನ ಬರಿಬೇಕಾಗಿತ್ತು ಅಂತಂದ್ರೆ ನೀವು ನೋಂದಣಿಯನ್ನ ಮಾಡ್ಕೋಬೇಕಾಗತ್ತೆ. ನೋಂದಣಿ ಮಾಡ್ಕೊಳ್ಳೋದು ಹೇಗೆ? 9538157686 ಈ ನಂಬರ್ಗೆ, ವಾಟ್ಸಪ್ ನಂಬರ್ಗೆ ನೀವು ಜಸ್ಟ್ ಒಂದು ಹಾಯ್ ಅಂತ ಏನಾದರೂ ಮೆಸೇಜ್ ಮಾಡಿದ್ದೆ ಆಯಿತು ಅಂತಂದರೆ ನಿಮಗೇನು ಬರುತ್ತೆ, ಒಂದು ರಿಪ್ಲೈ ಬರುತ್ತೆ. ಆ ರಿಪ್ಲೈದಲ್ಲಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದರೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಆ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಮಗುವಿನ ಹೆಸರು, ತಂದೆ ಹೆಸರು, ಊರು, ಮೊಬೈಲ್ ನಂಬರು, ಕ್ಲಾಸ್ ಇದನ್ನೆಲ್ಲ ಕೇಳುತ್ತೆ. ಹಾಕಿ ಲಾಸ್ಟ್ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫಾರ್ಮೆಟ್ ನಮಗೆ ಸಬ್ಮಿಟ್ ಆಗುತ್ತೆ. ಹೀಗಾಗಿ ನೀವು ನೇರವಾಗಿ 29ನೇ ತಾರೀಕಿಗೆ ಬಂದು ಎಕ್ಸಾಮ್ ಅನ್ನ ಜಾಯಿನ್ ಮಾಡಬಹುದು. 29/3/2026 ಇನ್ ಕೇಸ್ ನನಗೆ ಫಾರ್ಮ್ ಹಾಕ್ಲಿಕ್ಕೆ ಬರ್ತಾ ಇಲ್ಲ ಸರ್ ಅಂದ್ರೆ ನೇರವಾಗಿ ಅವತ್ತಿನ ದಿವಸ ಎಕ್ಸಾಮ್ ಬಂದರೂ ಸಹಿತವಾಗಿ ಅವತ್ತೇ ನೋಂದಣಿಯನ್ನ ಮಾಡಿಸಿಕೊಂಡು ಅವತ್ತೇ ಎಕ್ಸಾಮ್ ಬರಲಿಕ್ಕೆ ಕೂಡ ಅವಕಾಶ ಇದೆ. ನೋಂದಣಿ ಇಲ್ಲದೆ ಇದ್ರೂ ಸಹಿತವಾಗಿ ನೇರವಾಗಿ ಅವತ್ತೇ ಬಂದು ನೀವು ನೋಂದಣಿಯನ್ನ ಮಾಡಬಹುದು. ಮತ್ತೊಂದು ಸಾರಿ ಪರೀಕ್ಷೆ ಎಲ್ಲಿ ನಡೀತಂದ್ರೆ ಕಲ್ಲೇಶ್ವರ ಪಬ್ಲಿಕ್ ಶಾಲೆ, ಓಕೆ, ಹಿರೇಎಮ್ಮಿಗನೂರು ಎಲ್ಲಿ ನಡೀತದೆ ಎಕ್ಸಾಮ್ ಅಂದ್ರೆ ಕಲ್ಲೇಶ್ವರ ಪಬ್ಲಿಕ್ ಶಾಲೆ ಹಿರೇಎಮ್ಮಿಗನೂರಲ್ಲಿ ಪರೀಕ್ಷೆ ನಡೆಯುವಂಥದ್ದು. ಮತ್ತು ನಮ್ಮ ಕೋಚಿಂಗ್ ಕೂಡ ಅದೇ ಶಾಲೆಯಲ್ಲಿ ನಡೀತಕ್ಕಂಥದ್ದು. ಎಲ್ಲಿ? ಹೊಳಲ್ಕೆರೆ ತಾಲೂಕು ಮತ್ತು ಹಿರೇಎಮ್ಮಿಗನೂರು. ಇದಕ್ಕೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂತಂದ್ರೆ ಈ ಸದ್ಯಕ್ಕೆ ನಾನು ನಿಮಗೊಂದು ವಾಟ್ಸಾಪ್ನಲ್ಲಿ ನನ್ನೊಂದು ಸ್ಕ್ರೀನಲ್ಲಿ ಕಾಣಿಸ್ತಕ್ಕಂಥ ಒಂದು QR ಮೇಲೆ ನೀವು ಸ್ಕ್ಯಾನ್ ಮಾಡಿದ್ರು ಸಹಿತವಾಗಿ ಸ್ಕ್ಯಾನ್ ಮಾಡಿದರೆ ನಿಮಗೆ ಫಾರ್ಮೆಟ್ ಓಪನ್ ಆಗುತ್ತೆ. ಆ ಫಾರ್ಮೆಟ್ ಮೂಲಕ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಅಥವಾ 9538157686 ಈ ನಂಬರ್ಗೆ ಹಾಯ್ ಅಂತ ಕಳಿಸಿದ್ರು ಕೂಡ ಒಂದು ಫಾರ್ಮ್ ಬರುತ್ತೆ. ಅದರ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕಾಗಿತ್ತು ಅಂತಂದ್ರೆ 9986972170 ಅಥವಾ 9538157686 ಅಥವಾ 9741312170 ಈ 3 ನಂಬರಲ್ಲಿ ಯಾವುದಾದ್ರೂ ನಂಬರ್ ನೀವು ಫೋನ್ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಬೇಕಾದರೂ ಅಲ್ಲಿ ನಿಮಗೆ ಸಿಗುತ್ತೆ. ಪಠ್ಯಕ್ರಮ ಮತ್ತು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ 9538157686 ಈ ನಂಬರ್ಗೆ ನೀವು ವಿಶೇಷವಾಗಿ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು. ಇದಲ್ಲದೆ ನಮ್ಮಲ್ಲಿ ಹಿರೇಎಮ್ಮಿಗನೂರು ಶಾಖೆಯಲ್ಲಿ ಸಮ್ಮರ್ ವೆಕೇಷನ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಪ್ರೆಸೆಂಟ್ ನೆಕ್ಸ್ಟ್ 3ನೇ ಕ್ಲಾಸಿಂದ ಹಿಡ್ಕೊಂಡು ಅಂದರೆ ನಾಳೆ ಜೂನಿಂದ 3ನೇ ಕ್ಲಾಸ್ ಬರುವಂಥ ಮಕ್ಕಳಾಗಿರ್ಬೋದು, ಅಲ್ಲಿಂದ 3, 4, 5, 6, 7, 8ನೇ ಕ್ಲಾಸಿನವರೆಗೆ ಇರುವಂಥ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಮೀಡಿಯಮಲ್ಲಿ ನಾವು ಕೋಚಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಸಮ್ಮರ್ ವೆಕೇಶನ್ ಅನ್ನ ಮಾಡ್ತಕ್ಕಂಥದ್ದು. ಆಸಕ್ತರು ಅಂತ ಮಕ್ಕಳನ್ನು ಸಹಿತವಾಗಿ ಕರೆಕೊಂಡು ಬಂದು ನೀವು ವಿಶೇಷವಾಗಿರ್ತಕ್ಕಂಥ ನವೋದಯ ಕೋಚಿಂಗ್ ಅನ್ನು ಕೊಡಿಸಬಹುದು. ಅದ್ರ ಜೊತೆಗೆ ಆ ಒಂದು ಬೇಸಿಕ್ ಫೌಂಡೇಶನ್ ಕ್ಲಾಸಸ್ಗಳನ್ನು ಕೂಡ ಕೊಡಿಸಬಹುದು. ಪ್ಲೇಸ್ ಇಲ್ಲ ಅಂದ್ರೆ ಶ್ರೀ ಕಲ್ಲೇಶ್ವರ ಪಬ್ಲಿಕ್ ಶಾಲೆ ಹಿರೇಎಮ್ಮಿಗನೂರಲ್ಲಿ ಕೋಚಿಂಗ್ ಅನ್ನ ನೀವು ಪಡಿಬಹುದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಇರತಕ್ಕಂಥದ್ದು. ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ರಿ. ದಿನಾಂಕ ನೆನಪಿರಲಿ ನಿಮಗೆ. ಯಾವ ದಿನಾಂಕ ಅಂದ್ರೆ 29/3/2026 ಬೆಳಿಗ್ಗೆ 11 ಗಂಟೆಗೆ ಎಕ್ಸಾಮ್ ಇರುತ್ತೆ. ಬೆಳಿಗ್ಗೆ 11 ಗಂಟೆಗೆ ಎಕ್ಸಾಮ್ ಇರುತ್ತೆ. ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ಸಹಿತವಾಗಿ ಎಕ್ಸಾಮ್ಗೆ ಮಕ್ಕಳನ್ನು ತೆಗೆದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿರ್ತೀನಿ. ಆದ್ದರಿಂದ ಸಾಧ್ಯವಾದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ರಿ. ಒಂದು ವಿಚಾರ ಏನಂದ್ರೆ ಅಟ್ಲೀಸ್ಟ್ ನಿಮ್ಮ ಮಗು ಎಷ್ಟರ ಮಟ್ಟಿಗಿದೆ, ನಾವಿನ್ನೂ ಏನೆಲ್ಲ ನಮ್ಮ ಮಕ್ಕಳನ್ನ ನಾವು ಪ್ರಿಪೇರ್ ಮಾಡಬೇಕು, ಮುಂದಿನ AI ಜಗತ್ತಿಗೆ ನಮ್ಮ ಮಕ್ಕಳನ್ನು ನಾವು ಪ್ರಿಪೇರ್ ಮಾಡಬೇಕಾಗಿತ್ತಂದ್ರೆ ಏನೆಲ್ಲ ಅವಶ್ಯಕತೆ ಇದೆ ಎಂಬುದು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಆದ್ದರಿಂದ ಮಿಸ್ ಮಾಡಬೇಡ್ರಿ. ದಿನಾಂಕ 29/3/2026 ಭಾನುವಾರ. ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ. ನೀವು ಕೂಡ ಅವತ್ತಿನ ದಿವಸ ಎಕ್ಸಾಮ್ ಬನ್ನಿ. ಓಕೆ, ಥ್ಯಾಂಕ್ ಯು.